ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಮೇಷರಾಶಿಯ ಮೇ ತಿಂಗಳಿನ ಶುಭ ಫಲದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಧಿಕಾರದಲ್ಲಿ ಸೇನೆಯ ಧೈರ್ಯವನ್ನು ಹೊಂದಿರುವಂತಹ ಈ ರಾಶಿಯವರು ಸಮಾಜದಲ್ಲಿ ಧೈರ್ಯವಾಗಿ ಎಲ್ಲ ಕೆಲಸವನ್ನು ಮಾಡಿ ಜಯ ಮಾಡಲಿದ್ದಾರೆ. ಮೇಷರಾಶಿಯ ಅಧಿಪತಿ ನೀಚನಾಗಿರುವ ಕಾರಣ ಕೆಲವು ಜಮೀನು ಹಣಕಾಸು ವಿಷಯಗಳಲ್ಲಿ ಗಮನವಾಗಿ ಕೆಲಸ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೇಷರಾಶಿಯಲ್ಲಿ ಸೂರ್ಯ ಮತ್ತು ಬುಧನು ಸೇರಿರುವ ಕಾರಣ ಅನೇಕ ಅಧಿಕಾರದ ಲಾಭವನ್ನು ಹಾಗೂ ಸರ್ಕಾರದಿಂದ ಹೆಚ್ಚು ಲಾಭವನ್ನು ಪಡೆಯುತ್ತಾರೆ. ಮೇಷರಾಶಿಯವರಿಗೆ 3ನೇ ಸ್ಥಾನದಲ್ಲಿ ಗುರು ಸಂಚಾರದಿಂದ ಮಾಡುವ ಎಲ್ಲ ಪ್ರಯತ್ನಗಳು ಜಯವಾಗಲಿದೆ. ಮೇಷರಾಶಿಗೆ 11ನೇ ಸ್ಥಾನದಲ್ಲಿ ರಾಹು ಅಧಿಕಾರ ಮತ್ತು ಹಣದ ಲಾಭವನ್ನು ಹಾಗೂ ಪದವಿಯನ್ನು ಕೊಡಲಿದ್ದಾನೆ. ಮೇಷರಾಶಿಗೆ 12ನೇ ಸ್ಥಾನದಲ್ಲಿ ಧನಾಧಿಪತಿಯು ಉಚ್ಚ ಸ್ಥಾನದಲ್ಲಿರುವ ಕಾರಣ ಶುಭ ಫಲ ಹಾಗೂ ಶುಭ ಕಾರ್ಯಗಳನ್ನು ನಡೆಸಿಕೊಡಲಿದ್ದಾನೆ. ಮೇಷರಾಶಿಗೆ ಈ ತಿಂಗಳು ಅಧಿಕ ಶುಭ ವೆಚ್ಚಗಳು ಹಾಗೂ ಅಧಿಕಾರ ಹಾಗೂ ಅನೇಕ ಧನಲಾಭಗಳು ಬರುವಂತಹ ವೇಳೆಯಾಗಿರುವುದರಿಂದ ಗಮನಾರ್ಥವಾಗಿ ಎಲ್ಲ ಕೆಲಸವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಿಹಾರ: ಮೇಷರಾಶಿಯವರಿಗೆ ಶಿವನಿಗೆ ಅನ್ನಪ್ರಸಾದ ಮಾಡಿ ಈ ತಿಂಗಳು ಹೆಚ್ಚು ಲಾಭ ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೃಷ್ಟದ ವಾರ ಸೋಮವಾರ, ಅದೃಷ್ಟದ ಸಂಖ್ಯೆ 10, ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ಎಲ್ಲ ವಿಷಯಗಳನ್ನು ಮಾಡಿ ಮೇಷರಾಶಿಯವರು ಅಧಿಕ ಲಾಭ ಪಡೆಯಿರಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುತ್ತೇನೆ. ನಮಸ್ತೆ. If you like the video, please like, share and subscribe the channel. Thank you.